ಕ್ಷೇತ್ರವನ್ನು ನಿರ್ಮಾಣ ಮಾಡಬೇಕು. ಇದು ಮುಂದೊಂದು ದೊಡ್ಡ ಒಳ್ಳೆಯ ಕ್ಷೇತ್ರವಾಗಿ ಬೆಳೆದಿದೆ. ಯಾಕೆ ಅಂದರೆ ಇದು ಗುಹಾಂತರ ದೇವಾಲಯ. ನಮ್ಮ ನಾಡಿನಲ್ಲಿ ಗುಹಾಂತರ ದೇವಾಲಯ ಇಲ್ಲವೂ ಇಲ್ಲ. ಆದರೆ ಇದು ಗುಹಾಂತರ ದೇವಾಲಯ ಯಾವ ಮನುಷ್ಯ ನಿರ್ಮಿತವಾದ ದೇವಾಲಯ ಅಲ್ಲ ಇದು. ಹಾಗಾಗಿ ಈ ದೇವಾಲಯವನ್ನು ಮತ್ತು ಆ ಮಲ್ಲಿಕಾರ್ಜುನ ಸ್ವಾಮಿಯನ್ನು ಈ ನಾಡಿಗೆ ಪರಿಚಯಿಸುವಂಥ ಒಂದು ಕೆಲಸವನ್ನು ಆಗಬೇಕು ಅಂತ ಹೇಳಿ ಪೂಜ್ಯರು ಅವರು ನಿರ್ಧಾರ ಮಾಡಿದ್ರು. ಅವರ ಆದೇಶದಂತೆ ಇವತ್ತು ಮಲ್ಲಿಕಾರ್ಜುನ ಸ್ವಾಮಿಯ ದೇವಾಲಯ ಕಳೆದ 2 ವರ್ಷಗಳ ಹಿಂದೆ ಪ್ರತಿಷ್ಠಾಪನೆ ಆಯಿತು. ನಂತರ ಅದರ ರಾಜಗೋಪುರವು ಕೂಡ ಆಗಬೇಕಾಯಿತು. ಈಗ ರಾಜಗೋಪುರ ನಿರ್ಮಾಣವಾಗಿ ಉದ್ಘಾಟನೆಗೆ ತಯಾರಿಗೆ ನಿಂತಿದೆ. ಹಾಗೆ ಇಲ್ಲಿ ಪೂಜ್ಯರು ಬಂದು ಉಳ್ಕೊಳ್ಳಿಕ್ಕೆ, ಆಧ್ಯಾತ್ಮ ಜೀವಗಳು ಉಳ್ಕೊಳ್ಳಿಕ್ಕೆ ಒಂದು ಆಶ್ರಮದ ವ್ಯವಸ್ಥೆ ಆಗಬೇಕಾಯಿತು. ಅದನ್ನು ಕೂಡ ನೂತನ ಕಟ್ಟಡವನ್ನು ಕೂಡ ನಿರ್ಮಾಣ ಮಾಡಿಸಿದ್ದಾರೆ. ಬಂದು ಹೋಗುವಂಥ ಜನಗಳಿಗೆ ಅಷ್ಟೇ ಸಾಲದು, ಸಾಮಾನ್ಯ ಎಲ್ಲವರೆಗೂ ಕೂಡ ಅನುಕೂಲ ಆಗೋ ರೀತಿ, ಅವರ ವ್ಯವಸ್ಥೆಗೆ ಅನುಕೂಲ ಆಗೋ ರೀತಿ ಒಂದು ಇಲ್ಲಿ ಈ ಕ್ಷೇತ್ರದಲ್ಲಿ 100 ಮದುವೆಗಳು ನಮ್ಮ ಈ ಸುತ್ತಲ ಪ್ರದೇಶದ ಎಲ್ಲ ಜನರು ಬಂದು 5 kg ಅಕ್ಕಿ ತಂದು ಮದುವೆ ಮಾಡಿಕೊಂಡು ಹೋಗ್ತಿದ್ದಂಥ ಒಂದು ಕಾಲ ಇತ್ತು. ಅಂತಹ ಬಡವರಿಗೂ ಕೂಡ ಈ ಕ್ಷೇತ್ರ ತನ್ನ ತಾಣವನ್ನು ಕೊಟ್ಟಿದೆ. ಹಾಗಾಗಿ ಇನ್ನೊಂದು ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡೋಣ, ಉಳ್ಳವರು ಕಲ್ಯಾಣ ಒಳಗೆ ಮಾಡಿಕೊಳ್ಳಿ. ಕೆಲವರು ಮರದ ಕೆಳಗಡೆ ದಾರೆ ಉಳ್ಕೊಂಡು ಹೋಗ್ತಾ ಇದ್ರು, ಅಂಥವ್ರಿಗೂ ಕೂಡ ಒಂದು ವ್ಯವಸ್ಥೆಯನ್ನು ಮಾಡೋಣ ಅಂತೇಳಿ ಪೂಜ್ಯರು ವ್ಯವಸ್ಥೆಯನ್ನು ಮಾಡಿಸಿದ್ದಾರೆ. ಈ ಕಾರ್ಯಕ್ರಮ 12, 13, 11ನೇ ತಾರೀಕು ಸಂಜೆ ಪ್ರಾರಂಭ ಆಗ್ತದೆ. ಪ್ರಾರ್ಥನೆ ಆಗ್ತದೆ ಗಣಪತಿಯ ಪೂಜೆಯ ಮೂಲಕ. 12ನೇ ತಾರೀಕು ಸಂಜೆ 4 ಗಂಟೆಗೆ ಈ ಸುತ್ತಲ ಹಳ್ಳಿಯ ಎಲ್ಲ ಗ್ರಾಮದ ದೇವತೆಗಳನ್ನು ಆಹ್ವಾನ ಮಾಡಿದ್ದೇವೆ. ಎಲ್ಲ ಗ್ರಾಮದ ಜನರು ಕೂಡ ಈಗಾಗಲೇ ಅವರು ರಿಜಿಸ್ಟರ್ ಮಾಡ್ತಿರೋ ಪ್ರಕಾರ 60 ದೇವರುಗಳು ಬರ್ತೀವಿ ಅಂತ ಹೇಳಿ ಅವರು ಹೇಳಿದ್ದಾರೆ. ಹಾಗಾಗಿ ಅಷ್ಟು ದೇವತೆಗಳು ಇಲ್ಲಿಗೆ ಆಗಮಿಸಲಿದ್ದಾರೆ. ಅದ್ರ ಜೊತೆಯಲ್ಲಿ ನಮ್ಮ ನಾಡಿನ ಎಲ್ಲ ಮುಖ್ಯಸ್ಥರು ಎಲ್ಲರೂ ಬರ್ತಾ ಇದ್ದಾರೆ. ನಮ್ಮ ಸುರೇಶ್ ಗೌಡ್ರು ಇರ್ಬೋದು, ನಮ್ಮ ಚಂದ್ರಾಯ ಸ್ವಾಮಿ ಇರ್ಬೋದು. ಹಾಗೆ ಈ ಕ್ಷೇತ್ರಕ್ಕೆ ತುಂಬ ಕಾಯಕಲ್ಪ ಕೊಟ್ಟವರು ನಮಗೆ ಸಾರಾ ಮಹೇಶ್ ಅವರು ಮುಜರಾಯಿ ಇಲಾಖೆಗೆ ಮಂತ್ರಿಗಳಾಗಿದ್ದಾಗ ಮೇಲಕ್ಕೆ ದೇವರ ಹತ್ತಿರಕ್ಕೂ ಹೋಗೋ ರಸ್ತೆ ಇರಲಿಲ್ಲ, ನಡೆದೇ ಹೋಗಬೇಕಾಯಿತು. ಅದಕ್ಕೆ ರಸ್ತೆ ಬೇಕು ಅಂತ ಅಂದಾಗ ಅವ್ರು ಬಂದು ತಮ್ಮ ಗ್ರಾಂಟನ್ನು ಕೊಟ್ಟು ನಮಗೆ ಅದೊಂದು ವ್ಯವಸ್ಥೆಯನ್ನು ಮಾಡಿದ್ರು. ಈಗ ದೇವಾಲಯಕ್ಕೆ ಮೇಲ್ಗಡೆ ಹೋಗಬೇಕು, ವಾಹನಗಳಲ್ಲಿ ಹೋಗುವಂಥ ವ್ಯವಸ್ಥೆ ಕೂಡ ಆಗಿದೆ. ಹಾಗಾಗಿ ಅವರು ಕೂಡ ಬರೋರಿದ್ದಾರೆ. 12ನೇ ತಾರೀಕು. ಹಾಗೆ 13ನೇ ತಾರೀಕು ಬೆಳಿಗ್ಗೆ ಯಥಾ ಪ್ರಕಾರ ಕುಂಭಾಭಿಷೇಕ ಇರ್ತದೆ, ಪೂರ್ಣಾಹುತಿ ಇರ್ತದೆ. ಅದಾದ ನಂತರ ರಾಜಗೋಪುರದ ಉದ್ಘಾಟನೆ, ಲೋಕಾರ್ಪಣೆ ಆಗ್ತದೆ. ನಂತರ ಸಣ್ಣ ರಥ ಮಲ್ಲಿಕಾರ್ಜುನ ಸ್ವಾಮಿಯ ರಥದಲ್ಲಿ ಕೂರಿಸಿ ನೋಡುವಂಥ ಸೌಭಾಗ್ಯ. ನಮ್ಮ ನಾಡಿನ ಎಲ್ಲ ಭಕ್ತರು ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಲ್ಲಿಕಾರ್ಜುನ ಸ್ವಾಮಿಯ ಆಶೀರ್ವಾದಕ್ಕೆ ನಾವು ನೀವೆಲ್ಲ ಪಾಲ್ಗೊಳ್ಳೋಣ. ಬನ್ನಿ.
ಈ ಕಾರ್ಯಕ್ರಮದಲ್ಲಿ ಇದು ಆಧ್ಯಾತ್ಮಿಕ ಕಾರ್ಯಕ್ರಮ, ಭಕ್ತಿಯನ್ನು ಹೆಚ್ಚಿಸಿಕೊಳ್ಳುವಂಥ ಕಾರ್ಯಕ್ರಮ. ತಾವೆಲ್ಲ ಬರ್ತೀವಿ ಅಂತ ನಾನು ನಿಮ್ಮನ್ನೆಲ್ಲ ಕೋರ್ಕೊತಾ ಇದ್ದೀನಿ. ಜೈ ಶ್ರೀ